ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಬಿಡದಿ ಟೌನ್ಶಿಪ್ಗೆ ಅಧಿಸೂಚನೆಯ ಬೆನ್ನಲ್ಲೇ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಅಲರ್ಟ್ ಆಗಿದ್ದಾರೆ. ಸರ್ಕಾರದ ನಡೆಯನ್ನ ಖಂಡಿಸಿ ಇವತ್ತು ಮಾಧ್ಯಮಗೋಷ್ಠಿಯನ್ನು ಅವರು ಕರೆದಿರುವಂಥದ್ದು. ನಿಖಿಲ್ ಕುಮಾರಸ್ವಾಮಿ ಅವರು ಬಿಡದಿಯ ಅರಳಾಳ ಸಂದ್ರದ ರೈತರ ತೋಟದಲ್ಲಿಯೇ ಮಾಧ್ಯಮಗೋಷ್ಠಿಯನ್ನು ನಡೆಸ್ತಾರೆ ನಿಖಿಲ್. ನಂತರ ಈ ಮಾಧ್ಯಮಗೋಷ್ಠಿಯಲ್ಲಿ ಅವರಿಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮಾಗಡಿಯ ಮಾಜಿ ಶಾಸಕ ಎ ಮಂಜುನಾಥ್ ಅವರು ಕೂಡ ಸಾಥನ್ನು ಕೊಡ್ತಾರೆ. ಇದಾದ ಬಳಿಕ ಕೆಂಪಯ್ಯನಪಾಳ್ಯ, ಮಂಡಲಹಳ್ಳಿ ಹಾಗೆ ವಡೇರಹಳ್ಳಿಗೆ ನಿಖಿಲ್ ಕುಮಾರಸ್ವಾಮಿ ಅವರು ಭೇಟಿಯನ್ನು ಕೂಡ ಕೊಡಲಿದ್ದಾರೆ. ಈ 3 ಗ್ರಾಮಗಳಲ್ಲಿ ಭೂ ಸ್ವಾಧೀನಕ್ಕೆ ಈಗಾಗಲೇ ಪ್ರಕ್ರಿಯೆ ಶುರು ಮಾಡೋದಕ್ಕೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಈ 3 ಗ್ರಾಮಗಳಿಗೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಭೇಟಿಯನ್ನು ಕೊಟ್ಟು ಅಲ್ಲಿನ ರೈತರ ಜೊತೆಯಲ್ಲಿ ಸಂವಾದವನ್ನು ನಡೆಸಲಿದ್ದಾರೆ. ಅಲ್ಲಿ ಪರಿಶೀಲನೆಯನ್ನು ನಡೆಸಲಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ರೈತರು ಏನು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಇದಕ್ಕೆ ಹಿಂದಿನಿಂದಲೂ ಕೂಡ JDS ಬೆಂಬಲವನ್ನು ಸೂಚಿಸ್ತಾ ಬಂದಿದೆ. ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ತಮ್ಮ ಬೆಂಬಲವನ್ನು ನೀಡ್ತಾ ಬಂದಿದ್ದಾರೆ. ನಮ್ಮ ರಾಮನಗರ ಪ್ರತಿನಿಧಿ ಮೋಹನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮೋಹನ್, ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಮಾಧ್ಯಮಗೋಷ್ಠಿಯನ್ನು ನಡೆಸಿ ಬಳಿಕ 3 ಗ್ರಾಮಗಳಿಗೆ ಭೇಟಿ ನೀಡುವಂಥದ್ದು, ಏನೆಲ್ಲ ವಿವರಗಳಿದೆ ಮೋಹನ್? ಏನು ಈ ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ಕಳೆದ 1.5 ವರ್ಷದಿಂದ ಕೂಡ ರೈತರು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ಹಿಂದೆಯೂ ಕೂಡ ವಿರೋಧ ಪಕ್ಷದ ನಾಯಕರಾದಂತ ಆರ್ ಅಶೋಕ್ ಅವರು ಕೂಡ ಬಂದಿದ್ರು. ಅದ್ರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಕೈ ಜೋಡಿಸಿ ಈ ಒಂದು ರೈತರ ಪರವಾಗಿ ಘೋಷಣೆ ಅಂದ್ರೆ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಈ ಒಂದು ಟೌನ್ಶಿಪ್ ಅನ್ನ ಬಿಡಬೇಕು ಅನ್ನೋ ಒಂದು ಘೋಷಣೆ ಕೂಗಿದ್ರು. ಆದ್ರೆ ಇಂದು ಏಕಾಏಕಿ ಈಗಾಗ್ಲೇ 3 ಗ್ರಾಮಗಳ 518 ಎಕರೆ ಭೂಮಿಯನ್ನ ಈಗಾಗಲೇ ಭೂ ಸ್ವಾಧೀನ ಮಾಡಿಕೊಂಡು ಸರ್ಕಾರ ಕೂಡ ಒಂದು ಪ್ರಕಟಣೆಯನ್ನ ಹೊರಡಿಸಿದೆ. ಇದಕ್ಕೆ ಈಗಾಗಲೇ ಸೂಕ್ತ ದಾಖಲೆಗಳನ್ನ ಸಲ್ಲಿಸಿ ಪರಿಹಾರವನ್ನು ಪಡ್ಕೋಬೇಕು ಅನ್ನೋ ಒಂದು ಸೂಚನೆಯನ್ನ ಈಗಾಗಲೇ ಸರ್ಕಾರ ಮಾಡಿರ್ತಕ್ಕಂಥದ್ದು. ಹೀಗಾಗಿ ನಿನ್ನೆ ಅಷ್ಟೇ ಕೆಂಪಯ್ಯನಪಾಳ್ಯ, ವಡೇರಹಳ್ಳಿ ಹಾಗೆ ಮಂಡಲಹಳ್ಳಿ ಗ್ರಾಮಕ್ಕೆ ಅಧಿಕಾರಿಗಳು ತೆರಳಿ ಆ ಒಂದು ನೋಟಿಸ್ ಅನ್ನ ನೀಡುವಂತ ಒಂದು ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಸದ್ಯ ಏನು 24 ಗ್ರಾಮಗಳ ಪೈಕಿ ಅಂದ್ರೆ 9 ಕಂದಾಯ ಗ್ರಾಮಗಳ ಪೈಕಿ 7,418 ಎಕರೆ ಭೂಮಿ ಏನಿದೆ, ಈ ಒಂದು ಭೂಮಿಯನ್ನ ಭೂ ಸ್ವಾಧೀನ ಪಡಿಸ್ಕೊಳ್ಳಿಕ್ಕೆ ಸರ್ಕಾರ ಎಲ್ಲಾ ರೀತಿಯ ಸಜ್ಜನ್ನ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಮೊದಲ ಹಂತದಲ್ಲಿ ಈ 3 ಗ್ರಾಮಗಳನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ಈ 3 ಗ್ರಾಮಗಳಲ್ಲಿ 754 ರೈತರ ಭೂಮಿಯನ್ನ ಈಗಾಗಲೇ ಭೂ ಸ್ವಾಧೀನಕ್ಕೆ ಸರ್ಕಾರ ಅಧಿಸೂಚನೆಯನ್ನ ನೀಡಿದೆ. ಹೀಗಾಗಿ ಈ ಒಂದು ಅಧಿಸೂಚನೆ ಬಂದಂತ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಸಾಕಷ್ಟು ಅಲರ್ಟ್ ಆಗಿರ್ತಕ್ಕಂಥದ್ದು. ಅಂದ್ರೆ ಈ ಹಿಂದೆ ಕೂಡ ಸಾಕಷ್ಟು ಸರ್ಕಾರದ ನಡೆಯನ್ನ ಖಂಡಿಸಿ ಪ್ರತಿಭಟನೆಯಲ್ಲೂ ಕೂಡ ಭಾಗಿಯಾಗಿದ್ರು. ಅದ್ರ ಜೊತೆಗೆ ಈ ಹಿಂದೆ ಪ್ರತಿ ಹಳ್ಳಿಗಳಿಗೆ ತೆರಳಿ ಅವರ ರೈತರ ಸಮಸ್ಯೆಯನ್ನ ಆಲಿಸುವಂತದ್ದಾಗಿರ್ಬೋದು, ಅವರ ಭೂಮಿ ಎಷ್ಟಿದೆ, ನಿಮ್ಗೆ ನೀವು ಎಷ್ಟು ಲೀಟರ್ ಹಾಲನ್ನ ಹಾಕ್ತೀರಿ, ನಿಮಗೆ ಬೆಳೆಯಲ್ಲಿ ಎಷ್ಟು ಆದಾಯ ಬರ್ತದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಪಡೆದಿದ್ರು. ಈಗಾಗಲೇ ಪ್ರತಿ ತಿಂಗಳು 6 ರಿಂದ 7 ಲಕ್ಷ ಲೀಟರ್ ಹಾಲನ್ನ ಇಲ್ಲಿ ಹಾಕ್ತಾರೆ. ಅಂದ್ರೆ ಈ ಒಂದು ಬಿಡದಿ ಭಾಗದಲ್ಲಿ ಸಾಕಷ್ಟು ಸಿಲ್ಕ್ ಮಿಲ್ಕಿಗೆ ಫೇಮಸ್ ಆಗಿರ್ತಕ್ಕಂಥದ್ದು. ಒಂದು ಕಡೆ ರೇಷ್ಮೆ ಬೆಳೆಯಲ್ಲಿ ಸಾಕಷ್ಟು ಆದಾಯವನ್ನ ಅಲ್ಲಿಯ ರೈತರು ಗಳಿಸಿದ್ರೆ, ಮತ್ತೊಂದೆಡೆ ಹೈನುಗಾರಿಕೆಯನ್ನ ಮಾಡಿ ಹಾಲಿನಿಂದ ಕೂಡ ಸಾಕಷ್ಟು ಆದಾಯವನ್ನ ಗಳಿಸಿ ಅವರ ಸಂಸಾರವನ್ನ ನಡೆಸುವಂತ ಕೆಲಸವನ್ನ ಈ ಭಾಗದ ರೈತರು ಕೂಡ ಮಾಡ್ತಿರ್ತಕ್ಕಂಥದ್ದು. ಆದ್ರೆ ಎಲ್ಲ ಒಂದ್ ಕಡೆ ಈ ಸರ್ಕಾರದ ನಡೆ ಏನಿದೆ ಇದು ಸಾಕಷ್ಟು ಖಂಡನೀಯ ಅನ್ನೋದು ಕೂಡ ರೈತರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ DK ಶಿವಕುಮಾರ್ ಅವರು ಕೂಡ ಈ ಒಂದು ಬಿಡದಿ ಭಾಗದಲ್ಲಿ ಯಾವುದೇ ಫಲವತ್ತಾದ ಭೂಮಿ ಇಲ್ಲ, ಇದು ಬಂಜರು ಭೂಮಿ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಅದರ ಜೊತೆಗೆ ನಾನು ಮಾಡಿ ತೀರ್ತೀನಿ ಈ ಒಂದು ಯೋಜನೆಯನ್ನ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ. ಇದಕ್ಕೆ ಆಕ್ರೋಶಗೊಂಡಂತ ರೈತರು ಕೂಡ ಸಾಕಷ್ಟು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾರೆ. ಪ್ರತಿಭಟನೆ ಅಂತ ಮಾಡಿದಂತ ರೈತರ ಮೇಲೆ ಕೂಡ ಬಿಡದಿ ಠಾಣೆಯಲ್ಲಿ FIR ಕೂಡ ದಾಖಲಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ರೈತರ ಪರವಾಗಿ ಯಾವ ನಾಯಕರು ಬರ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೂ ಕಾರಣವಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಖುದ್ದು ಆ ಒಂದು ಸ್ಥಳಕ್ಕೆ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಎಲ್ಲರನ್ನು ಭೇಟಿ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೂ ಕೂಡ ಈ ಒಂದು ಅಧಿಸೂಚನೆಗೆ ಮುಂದಾಗ್ತಾರೆ. ಈ ಅಧಿಸೂಚನೆ ಬಂದಂತ ಸಂದರ್ಭದಲ್ಲಿ ಖುದ್ದು ಇವತ್ತು ರೈತರೊಟ್ಟಿಗೆ ಸೇರಿ ಈ ಒಂದು ಮಾಧ್ಯಮಗೋಷ್ಠಿಯನ್ನ ಮಾಡೋ ಮೂಲಕ ತಮ್ಮ ಸರ್ಕಾರದ ನಡೆಯನ್ನ ಖಂಡಿಸಕ್ಕೂ ಕೂಡ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಅಂದ್ರೆ ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ರು, ಅಂದ್ರೆ ಇದು ಬಿಡದಿ ಟೌನ್ಶಿಪ್ ಬರೀ ಯಾವುದೇ ಯೋಜನೆ ಮಾಡ್ಲಿಕ್ಕಲ್ಲ, ಇದು ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡ್ಲಿಕ್ಕಾಗಿ ಈ ಒಂದು ಯೋಜನೆಯನ್ನ ಮಾಡಿದ್ದಾರೆ. ಹೀಗಾಗಿ ಈ ಯೋಜನೆಯನ್ನ ಕೈ ಬಿಡ್ಬೇಕು ಅನ್ನೋ ಒಂದು ಮಾತನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ರು. ಅಂದ್ರೆ ಇವತ್ತು ಅಧಿಸೂಚನೆ ಆದ ಬಳಿಕ ಕೂಡ ಯಾವೆಲ್ಲ ರೀತಿಯ ಒಂದು ರೈತರ ಆಕ್ರೋಶ ಇದೆ, ಈ ಆಕ್ರೋಶ ಕೂಡ ಹೊರಹೊಮ್ಮುತ್ತೆ ಅನ್ನೋದು ಕಾದ್ ನೋಡ್ಬೇಕು. ನವೀನ್, ಥ್ಯಾಂಕ್ ಯು ಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.